ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ಸಾರಿ. ಯಾಕ್ರಿ? ನಿನ್ನೆ ನಾನು ಸ್ವಲ್ಪ ಓವರ್ ಆಗಿ ಆಡ್ದೆ, ಬೇಜಾರು ಮಾಡ್ಕೋಬೇಡ. ನಿಮ್ಮ ಮನ್ಸಲ್ಲಿ ಈಗ ಕೋಪ ಇಲ್ವಲ್ಲ, ಬಿಡಿ. ನಾನೇನು ವರಿ ಮಾಡ್ಕೊಂಡಿಲ್ಲ. ನೀವು ನನಗೆ ಹೇಳ್ದೆ ಹೋಗಿದ್ರು ನಾನು ನಿಮಗೆ ಬೈದಿರ್ತಿದ್ದೆ. ಆದರೆ ನನಗೆ ಗೊತ್ತು ನೀವಾಗ ಮಾಡಲ್ಲ ಅಂತ. ಇಷ್ಟೆಲ್ಲ ಹೇಳೋನು ನಿನ್ನೆ ಎಲ್ಲಿಗೆ ಹೋಗಿದ್ದೆ ಅಂತ ಮಾತ್ರ ಹೇಳ್ತಿಲ್ವಲ್ಲ, ಯಾಕೆ? ಅಂತ ಇಂಪಾರ್ಟೆಂಟ್ ಕೆಲಸ ಏನಿತ್ತು? ರಾಹುಲ್, ಏನ್ ಯೋಚನೆ ಮಾಡ್ತಿದ್ಯಾ? ಏನೂ ಇಲ್ಲ. ಅಲ್ಲ, ನನ್ನ ಪ್ರಶ್ನೆಗೆ ನೀನು ಉತ್ತರನ ಕೊಡ್ತಿಲ್ಲ. ಈಗಲೂ ಹೇಳಲ್ವಾ? ಅದು ನನಗೊಂದು ಇಂಟರ್ವ್ಯೂ ಇದೆ, ಅಟೆಂಡ್ ಮಾಡೋಕೆ ಹೋಗ್ಬೇಕು. ಬಹುಶಃ ಬರೋದು ಸ್ವಲ್ಪ ಲೇಟ್ ಆಗತ್ತಾಯ್ತಾ? ಚಿರುನೇ ನಮ್ಮ NGO ಅಲ್ಲಿ ಕೆಲಸ ಮಾಡು ಅಂದಿರುವಾಗ ನೀನ್ ಯಾಕೆ ಬೇರೆ ಕಡೆ ಕೆಲಸ ಮಾಡಬೇಕು? ನೀವೇ ನಿಮ್ಮ ತಮ್ಮನ ಆಫೀಸಲ್ಲಿ ಅದಕ್ಕೆ ಕಂಪ್ನಿಯಲ್ಲಿ ಕೆಲಸ ಮಾಡಲ್ಲ. ಕೇಳಿದ್ರೆ ಸ್ವಾಭಿಮಾನ ಅಂತೀರ. ಇನ್ನು ನಾನು ಹೇಗೆ ನಿಮ್ಮ ತಮ್ಮನ NGO ಕೆಲಸ ಮಾಡಲಿ? ಅದೆಲ್ಲ ಹಳೆ ಕತೆಗಳು. ಇವಾಗ ಕಾಲ ಬದಲಾಗಿದೆ. ಸಾರಿ. ರಾಹುಲ್, ನಿನ್ ಫೋನ್ ರಿಂಗ್ ಆಗ್ತಿದೆ ನೋಡು. ರಾಹುಲ್, ವಾರ್ಡ್ ಅನ್ನ? ಯಾವ ವಾರ್ಡ್? ಹಲೋ, ಬರ್ತಾ ಇದ್ದೀನಿ. ರಾಹುಲ್, ಫೈಲ್. ಒಳಗಡೆ ಬರೋಕೆ ಹೇಳಿದ್ದಾರೆ, ಹೋಗಿ ಸರ್. ಇಲ್ಲ ಸರ್, ಪೇರೆಂಟ್ಸ್ನ ಬಿಟ್ಟು ಯಾರನ್ನೂ ಒಳಗಡೆ ಬಿಡೋಲ್ಲ. ಪ್ಲೀಸ್ ಇಲ್ಲಿಂದ ಹೋಗಿ. ಏನ್ ಇಷ್ಟು ಬೇಗ ಡ್ಯೂಟಿಗೆ ಹೊರಡ್ತಿದ್ಯಾ? ಇನ್ನೇನು ನಿಂತರ ಸೂರ್ಯ ನೆತ್ತಿಗೆ ಬರೋವರೆಗೂ ಮಲಗಿರೋಕ್ಕಾಗತ್ತಾ? ನನ್ ವಿಷಯಕ್ಕೆ ಬಂದ್ರೆ ಸರಿ ಇರಲ್ಲ. ನಾನು ಯಾಕೆ ಬರಲಿ? ನೀನು ಸಾವಹಾಸ ಬೇಡ ಅಂತ ನೆನೆ ನಿಮ್ಮಪ್ಪ ಡಿವೋರ್ಸ್ ಪೇಪರ್ ಕೊಟ್ಟಕ್ಕೆ ಸೈನ್ ಮಾಡಕ್ಕೆ ರೆಡಿ ಇದ್ದೆ. ನೀನೇ ತಾನೇ ಬೇಡ ಅಂತ ಕಿತ್ಕೊಂಡಿದ್ದು, ಮರ್ತೋಯ್ತಾ? ಹಲೋ, ಈ ಸಂಜನಾ ಅಷ್ಟು ಬ್ಯುಸಿಯಾಗಿ ಎಲ್ಲದನ್ನು ಮರೆಯೋಳಲ್ಲ. ಎಲ್ಲ ನೆನಪಿರುತ್ತೆ, ಮರೀದೆ ವಾಪಸ್ ಕೊಟ್ಟೆ ಕೊಡ್ತಾಳೆ. ಆ ಟೈಮ್ ಬರಲಿ, ವಾಪಸ್ ಕೊಡಕ್ಕೆ ನಾನು ಕಾಯ್ತಾ ಇದ್ದೀನಿ. ನಾನ್ ನಿನಗೆ ವಾಟ್ಸ್ಆಪ್ ಮೆಸೇಜ್ ಕಳ್ಸಿದ್ದೆ, ನೋಡಿದ್ರು ಯಾಕೆ ರಿಪ್ಲೈ ಮಾಡ್ಲಿಲ್ಲ? ನನ್ನ ಹತ್ರ ದುಡ್ಡೆಲ್ಲ ಖಾಲಿಯಾಗಿದೆ. ನೀನು ಮತ್ತೆ ಕೇಳಿದಾಗೆಲ್ಲ ನಿನಗೆ ಸ್ಕಿನ್ ಕೇರ್ ಪ್ರಾಡಕ್ಟ್ಗಳನ್ನ ತಂದ್ಕೊಡಕ್ಕಾಗಲ್ಲ. ನಾನು ದುಡಿತಾ ಇನಷ್ಟೇ, ದುಡ್ಡಿನ ಗಿಡ ಹಾಕಿಲ್ಲ. ಮೋಸದಿಂದ ತಾಳಿ ಕಟ್ಟಿ ಮದ್ವೆ ಆಗಿರೋನ್ಗೆ ಹೆಂಡತಿ ಒಂದ್ ಆಸೆನೂ ಪೂರೈಸಕ್ ಆಗಲ್ಲ ಅಂದ್ಮೇಲೆ ಅವನ್ಗೆ ಯೋಗ್ಯತೆ ಇಲ್ಲ ಅಂತ ಅನ್ಕೋಬೇಕಾಗತ್ತೆ. ನನ್ನ ಯೋಗ್ಯತೆ ಬಗ್ಗೆ ಮಾತಾಡೋ ಹಕ್ಕು ನಿನಗಿಲ್ಲ. ನೀನು ಕೇಳಿದೆಲ್ಲ ಕೊಡ್ಸಕ್ಕೆ ನಾನು ಶ್ರೀಮಂತ ಅಲ್ಲ, ಒಬ್ಬ ಮಿಡಿಲ್ ಕ್ಲಾಸ್ ಹುಡುಗ. ತಿನ್ನಕ್ಕೆ ಚಾಕ್ಲೇಟು ಐಸ್ ಕ್ರೀಮು ಕೇಳು ಕೊಡಿಸ್ತೀನಿ, ಇಲ್ಲ ಹಾಕೊಳಕ್ ಬಟ್ಟೆ ಬೇಕಾ ಹೇಳು ತಂದ್ಕೊಡ್ತೀನಿ. ಈ ಶೋಕಿ ಮಾಡೋಕ್ಕೆಲ್ಲ ನನ್ನ ಹತ್ರ ದುಡ್ಡಿಲ್ಲ. ಈಗಾಗಲೇ ನಿನಗೋಸ್ಕರ ಮಾಡಿರೋ ಸಾಲನೇ ತೀರ್ಸಕ್ಕಾಗಿಲ್ಲ. ಮತ್ತೆ ಗಾಯದ ಮೇಲೆ ಬರೆಯೋ ಹೇಳೋ ಕೆಲಸ ಮಾಡಬೇಡ. ತಿನ್ನಕ್ಕಿಲ್ಲ ಅಂದ್ರೇನು ಹೇಗೋ ಇರ್ತೀನಿ, ಆದ್ರೆ ಸ್ಕಿನ್ ಕೇರ್ ಇಲ್ಲ ಅಂದ್ರೆ ನನ್ ಕೈಲಿರಕ್ ಆಗಲ್ಲ. ಅದ್ ಏನ್ ಮಾಡ್ತೀಯೋ ನನಗ್ ಗೊತ್ತಿಲ್ಲ, ನನಗದೆಲ್ಲ ಬೇಕೇ ಬೇಕು. ಜೀವನ ಮಾಡಕ್ ಬೇಕಾಗಿರೋದು ಊಟ ಬಟ್ಟೆ ಅಷ್ಟೇ. ಈಗೇನು ನಿನ್ ಕೈಲಿ ತರಕ್ ಆಗುತ್ತೋ ಇಲ್ವೋ? ಈಗಂತೂ ಆಗಲ್ಲ, ಮುಂದಿನ ತಿಂಗಳು ನೋಡೋಣ. ಓಹೋ, ನೀನ್ ಅವತ್ ನನಗೆ ಪ್ರಾಮಿಸ್ ಮಾಡಿದ್ದನ್ನ ಅಷ್ಟ್ ಬೇಗ ಮರ್ತಿದ್ಯಾ? ಆಲ್ರೆಡಿ ಒಂದ್ಸಲ ನಿಮ್ಮಪ್ಪನ್ನ ಒಳಗ್ ಹಾಕ್ಸಿದೀನಿ. ನೀನ್ ನನ್ ಮಾತ್ ಕೇಳಿಲ್ಲ ಅಂದ್ರೆ ನಿನ್ನನ್ನು ಒಳಗ್ ಕಳಿಸ್ಬೇಕಾಗತ್ತೆ. ಏನು ಹೆದರ್ಸ್ತಾ ಇದೆಯಾ? ಏನಾದ್ರೂ ಮಾಡ್ಕೊ, ನನ್ನ ಹತ್ರ ದುಡ್ಡಿಲ್ಲ, ತಂದು ಕೊಡಕ್ಕಾಗಲ್ಲ. ಬಾಡಿಗೆ ಕಟ್ಟಿ 3 ತಿಂಗಳಾಯ್ತು.
ದಿನಸಿ ಅಂಗಡಿನಲ್ಲೂ ಸಾಲ ಮಾಡ್ಕೊಂಡಿದ್ದೀನಿ. ಚೀಟಿ ಬೇರೆ ಕಟ್ಟಿಲ್ಲ. ಏನ್ ಮಾಡೋದ್ರಿ? ನೋಡಿ ವತ್ಸಲ, ನಾನು ಒಬ್ಬ ಸಾಮಾನ್ಯ ಪೊಲೀಸು. ನನಗೆ ಬರೋ ಅಷ್ಟು ಇಷ್ಟು ಸಂಬಳದಲ್ಲಿ ಒಬ್ಬಳು ಮಗಳು ಮದುವೆ ಮಾಡಿದೆ, ಇನ್ನೊಬ್ಬಳು ಓದ್ತೀನಿ ಅಂದ್ಲು, ಓದಿಸ್ದೆ, ಆ ಸಾಲನೂ ತೀರಿಸ್ದೆ, ಸರಿಯಾಗಿ ಮರ್ಯಾದೆ ಮಾಡಿ ಮನೆ ಬಿಟ್ಟೆ ಓಡೋದ್ಲು. ನಮಗೂ ಒಬ್ಬ ಗಂಡು ಮಗ ಅಂತ ಇದ್ದಿದ್ದಿದ್ರೆ ಇಷ್ಟೆಲ್ಲ ಕಷ್ಟ ಬರ್ತಿರ್ಲಿಲ್ವೋ ಏನೋ. ದೀಪ ಇದ್ದಿದ್ರೆ ಟೈಲರಿಂಗು ಅದು ಇದು ಮಾಡಿ ಮನೆ ಖರ್ಚಿಗೆ ಅಂತ ಇಷ್ಟು ದುಡ್ಡು ಕೊಟ್ಟಿರೋಳು. ಅವಳು ಇಲ್ಲಿಂದ ಹೋದ್ಮೇಲೆನೆ ಇಷ್ಟೊಂದೆಲ್ಲ ಕಷ್ಟ ಬರ್ತಿರೋದು. ನಾನು ಅವಾಗ ಅವಳ ಹತ್ರ 100-200 ರೂಪಾಯಿನ ಖರ್ಚಿಗಿಸ್ಕೊಳ್ತಿದ್ದೆ. ಅವಳಿದ್ದಾಗ ಮನೆ ಮಗಳು ಅಂದೆ, ಅವಳನ್ನ ಕೆಲ್ಸದೋಳ್ ತರ ನೋಡ್ಕೋತಾ ಇದ್ದೆ. ಈಗ ಅವಳ ಮೇಲೆ ಅನ್ಕೊಂಬ ಬಂದ್ಬಿಡ್ತಾ ನಿನ್ಗೆ. ಯಾಕಣ್ಣ, ಮೊನ್ನೆ ಅದ್ಗೆ ಇಲ್ದೇ ಇದ್ದಾಗ ಅಳಿ ಅಂದ್ರು ಅವಳು ಬಂದಾಗ ನಾನು ಎಷ್ಟು ಚೆನ್ನಾಗಿ ನೋಡ್ಕೊಂಡೆ, ನೀನೇ ನೋಡ್ಲಿಲ್ವಾ? ಆಯ್ತು ಬಿಡು, ಆದ್ರೂ ನಮ್ಮನೆಯಲ್ಲಿ ದೀಪ ಇದ್ದಿದ್ರೆ ನಮಗೆ ಆನೆ ಬಲ ಬರ್ತಾ ಇತ್ತು. ಯಾವತ್ತೂ ಇಷ್ಟು ದರಿದ್ರ ಬರ್ತಾ ಇರ್ಲಿಲ್ಲ. ಸ್ವಲ್ಪ ಮೆತ್ತಗ್ ಮಾತಾಡ್ರಿ. ಯಾಕೆ? ಸಂಜನಾ ಏನಾದ್ರು ಕೇಳಿಸ್ಕೊಂಡ್ರೆ ಇದಕ್ಕೆಲ್ಲ ನಾನೇ ಕಾರಣ ಅನ್ಕೊಳ್ತಾಳೆ. ನಾನು ಯಾಕೆ ಆ ಹುಡುಗಿ ಬಗ್ಗೆ ಆ ತರ ಹೇಳಿ? ಅದ್ಗೆ ಅವಳು ಇನ್ನೂ ಎದ್ದಿರಲ್ಲ ಬಿಡಿ. ಅದ್ಗೆ ರೀ, ಈಗೇನ್ ಮಾಡೋದು ಅದನ್ನ ಹೇಳಿ. ಸ್ಟೇಷನ್ ಅಲ್ಲೋ ಪೇಟೆ ಬೀದಿಲೋ ಯಾರ ಹತ್ರನಾದ್ರೂ ಸಾಲ ಕೇಳಿ ನೋಡ್ತೀನಿ. ತುಂಬಾ ತಲೆ ಕೆಡಿಸ್ಕೊಳಕ್ಕಾಗಲ್ಲ. ನಾ ಹೊರಡ್ತೀನಿ, ಡ್ಯೂಟಿಗೆ ಹೋಗ್ಬೇಕು. ಡ್ಯೂಟಿ ಹೊರಟೇನಪ್ಪ, ಬಾ ತಿಂಡಿ ತಿನ್ನುವಂತೆ. ಅಮ್ಮ ಏನೋ ಸಾಲ ಅಂತ ಮಾತಾಡ್ತಾ ಇದ್ರಿ, ಸಾಹೇಬ್ರ ಹತ್ರ ದುಡ್ಡಿಲ್ವಂತ. ಎಲ್ಲಪ್ಪ ಇರುತ್ತೆ? ದುಡಿಯೋನೊಬ್ಬ, ತಿನ್ನೋರ್ ಕೂತ್ಕೊಂಡ 5 ಜನ. ಎಲ್ಲಿರುತ್ತೆ ಹೇಳು ನಮ್ಮ ಅಣ್ಣನ ಹತ್ರ ದುಡ್ಡು? ನೀನು ಕೆಲ್ಸಕ್ಕೆ ಹೋಗ್ತೀನಿ ಅಂತಿದ್ಯಲ್ಲ, ಒಂದಿನಾದ್ರೂ ನಿನ್ ಸಂಬಳನ ತಂದು ಅದಕ್ಕೆ ಕೈ ಕೊಟ್ಟಿದ್ಯಾ? ನಾನಂತೂ ನೋಡ್ಲಿಲ್ಲಪ್ಪ. ಏನ ಮಾಡ್ತೀಯ ದುಡ್ಡನ್ನ? ಸುಮ್ಮನೆ ನೀನ್ ಬಾಪ, ಅವಳು ಹಾಗೇನೆ, ಅವಳು ಬಾ ತಿಂಡಿ ತಿನ್ನುವಂತೆ ಬಾ. ಇಲ್ಲಮ್ಮ, ನಂಗೆ ಹಸಿವಿಲ್ಲ, ನಾ ಕೆಲ್ಸಕ್ಕೆ ಹೋಗ್ಬರ್ತೀನಿ. ಅಲ್ಲ ಕಣಿ, ಏನೇ ನೀನು ನೋಡು, ಮನೆ ಮಗನಾಗ್ಲಿ ಮನೆ ಯಜಮಾನ ಆಗ್ಲಿ ಅವ್ರು ಹೊರಗಡೆ ಹೋಗುವಾಗ ಅವ್ರ ಮನ್ಸಿಗೆ ಬೇಜಾರಾಗೋ ತರ ಮಾತಾಡಬಾರ್ದು. ಅವ್ರಿಗೂ ಒಳ್ಳೇದಲ್ಲ, ನಮಗೂ ಒಳ್ಳೇದಲ್ಲ. ಅದಕ್ಕೆ ಮನೆ ಪರಿಸ್ಥಿತಿ ನೋಡಿ 4 ಮಾತು ಅಂದೆ, ಇನ್ಮೇಲೆ ಮಾತಾಡಲ್ಲ ಬಿಡಿ. ಹಾಗಲ್ಲ ಕಣೆ. ತಗೋಜಾರಮ್ಮಣ, ನಿನ್ನ ಉಪಕಾರನ ಯಾವತ್ತು ಮರೆಯಲ್ಲ ಬರ್ತಾ. ಆದಷ್ಟು ಬೇಕಾ ನಿನ್ ದುಡ್ಡನ್ನ ವಾಪಸ್ ಕೊಟ್ಬಿಡ್ತೀನಿ. ಇದ್ರಲ್ಲಿ ಉಪಕಾರ ಏನ್ ಬಂತು ಜಯರಮಣ್ಣ? ನನ್ ಕೈಲಾದ ಮಟ್ಟಿಗೆ ದುಡ್ಡು ಅರೇಂಜ್ ಮಾಡ್ಕೊಟ್ಟಿದ್ದೀನಿ. ನಿನ್ಗೆ ಆದಾಗ ಕೊಡು, ನನ್ಗೇನ್ ಅರ್ಜೆಂಟ್ ಏನಿಲ್ಲ. ನೀನ್ ನೋಡಿದ್ರೆ ಅಯ್ಯೋ ಅನ್ಸುತ್ತೆ ಜಯರಮಣ್ಣ.